ಸರ್ ನಮಸ್ತೆ, ತಮ್ಮ ಹೆಸರು? ಆರ್ ಹರಿದಾಸ್, ಓಕೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಸೆಕ್ರೆಟರಿ. ಓಕೆ ಸರ್, ಇದು ಪೂಜೆಗಳು ನಡೀತಾ ಇದೆಯಲ್ಲ ಸರ್, ಎಷ್ಟು ದಿವಸವರೆಗೆ ಇರುತ್ತೆ? ಏನು ಪೂಜೆ? ಇದು ಸಹಸ್ರ ಕಲಶ ಪೂಜೆ ಅಂತ. ಇದು 12 ವರ್ಷಕ್ಕೆ ಒಂದ್ಸರಿ ಮಾಡ್ತಾರೆ. ಇಲ್ಲಿ ಏನು ಅಂತ ಹೇಳಿದ್ರೆ, ನಮ್ಮ ತಂತ್ರಿಗಳು ಇಲ್ಲಿ ಪೂಜೆ ಇಲ್ಲ. 1983ರಲ್ಲಿ ಪ್ರತಿಷ್ಠಾಪನೆ ಮಾಡುವಾಗ ಕೆಲವು ಕಂಡೀಷನ್ಸ್ ಆಗಿತ್ತು. ಗುರುವಾಯೂರ್ ತಂದ್ರೆ, ಅವತ್ತಿನ ತಂದ್ರೆ ಚೆನ್ನಾಸ್ ಪರಮೇಶ್ವರನ್ ನಂಬೂದ್ರಿಪಾಡ್ ಅಂತ. ಅವ್ರು ಹೇಳಿರೋದೇನು ಅಂತ ಹೇಳಿದ್ರೆ, ಮುಖ್ಯವಾಗಿ ಶಬರಿಮಲೆಯಲ್ಲಿರೋ ಅಯ್ಯಪ್ಪನ ಕರ್ಕೊಂಡ್ಬಂದು ಮೈಸೂರಿನಲ್ಲಿ ಕೂರಿಸಿ ನಾವು ಪ್ರತಿಷ್ಠಾಪನೆ ಮಾಡೋದಾದರೆ ನಾವು ಹೇಳ್ದಂಗೆ ಪೂಜೆ ಇರಬೇಕು. ನಾವು ಹೇಳ್ದಂಗೆ ಅಂದರೆ ಕಂಡೀಷನ್ ಟೈಮಿಂಗ್ ಅದರಲ್ಲಿ ಮುಖ್ಯವಾಗಿತ್ತು. 5:30ಗೆ ತೆಗಿಬೇಕು, 11 ಗಂಟೆಗೆ ಕ್ಲೋಸ್ ಮಾಡಬೇಕು. ವಿಶೇಷ ದಿನಗಳಲ್ಲಿ 12 ಗಂಟೆ ತನಕ ಇರಬೇಕು. ವಾರ್ಷಿಕ ಪೂಜೆ ಅಂತ ವರ್ಷಕ್ಕೆ 2 ಸರಿ ಮಾಡಬೇಕು. ಒಂದು ಆ್ಯನ್ಯುವಲ್ ಪೂಜೆ, ಒಂದು ಪ್ರತಿಷ್ಠಾ ಡೇಸ್ ಅದು. ಆಮೇಲೆ ಗರ್ಭಗುಡಿ ಒಳಗಡೆ ಯಾವುದೇ ರೀತಿಯಲ್ಲಿ ಯಾವುದೋ ಒಂದು ಎಣ್ಣೆನೋ ಕೊಡೋಂಗಿಲ್ಲ. ಎಲ್ಲ ಅಂದರೆ ದೇವಸ್ಥಾನಕ್ಕೆ ಕೊಡುವಂಥದ್ದು ಕೊಟ್ಟಿದ್ದಾರೆ. ಮತ್ತು ವಿಶೇಷ ಪೂಜೆಗಳು ನಮ್ಮ ಹಬ್ಬಗಳೆಲ್ಲ ಬರುವಾಗ, ಹಿಂದೂ ಸಣ್ಣಲ್ಲಿರೋ ಹಬ್ಬಗಳು ಬರುವಾಗ 12 ಗಂಟೆ ತನಕ ಪೂಜೆಗಳನ್ನು ಸ್ಪೆಷಲ್. ಆಮೇಲೆ 12 ವರ್ಷಕ್ಕೊಂದ್ಸರಿ ಪುನಃ ಪ್ರತಿಷ್ಠಾ ಇಲ್ಲ ಸಹಸ್ರ ಕಲಶ ಪೂಜೆ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ನವೀಕರಣ ಕಲಶ ಅಂತ ಮಾಡ್ತಾರೆ. ಅದರಲ್ಲಿ ಪುನಃ ಪ್ರತಿಷ್ಠೆ ಮಾಡಬೇಕು ಅಂದರೆ ವಿಗ್ರಹಕ್ಕೆ ಏನಾದರೂ ಶೇಕೋ ಇಲ್ಲ ಸುತ್ತ ಏನಾದರೂ ಇದ್ದರೆ ಮಾತ್ರ ತೆಗೆದು ಪುನಃ ಪ್ರತಿಷ್ಠೆ ಮಾಡೋದು. ಬಾಕಿ ಇವತ್ತಿಂದ ಮಾಡ್ತಾ ಇರೋವಂಥ ಪೂಜೆಗಳು ಪುನಃ ಪ್ರತಿಷ್ಠೆ ಆದರೂ ಸರಿ, ನವೀಕರಣ ಕಲಶ ಆದರೂ ಸರಿ, ಸಹಸ್ರ ಕಲಶ ಆದರೆ ಪೂಜೆ ಎಲ್ಲ ಒಂದೇ ಥರನೇ. 8 ದಿನ, ಇವತ್ತು 12ರಿಂದ 19ನೇ ತಾರೀಕು ತನಕ, 15ರಿಂದ 17ನೇ ತಾರೀಕು ತನಕ ಗುರುವಾಯೂರಪ್ಪನ ದೇವಸ್ಥಾನದಲ್ಲಿ 1008 ಸಹಸ್ರ ಕಲಶ ಮೇಲೆ, ಸಹಸ್ರ ಮೇಲೆ 1008 ಕಲಶ ಇಟ್ಬಿಟ್ಟು ಪೂಜೆ ಮಾಡೋದು. 19ನೇ ತಾರೀಕು 18ರಿಂದ 19 ಗುರುವಾಯೂರ ಅಯ್ಯಪ್ಪನಿಗೆ ಸಹಸ್ರ ಕಲಶ ಪೂಜೆ ಅಂತ ಮಾಡ್ತಾರೆ. ಇದು ಮಾಡೋ ಉದ್ದೇಶ ಒಂದು ವ್ಯಕ್ತಿಗಳಿಗೆಲ್ಲ ಇದೆ, ಇಡೀ ಮೈಸೂರಂತಲ್ಲ, ಎಲ್ಲರಿಗೂ ಮಳೆ ಆಗಲಿ ಬೆಳೆ ಆಗಲಿ ಬೇರೆ ಯಾರಿಗೂ ಯಾವ ರೀತಿಯಲ್ಲೂ ತೊಂದರೆಗಳು ಆಗಬಾರ್ದು ಅನ್ನೋ ಸದುದ್ದೇಶದಿಂದ ಮಾಡ್ತಾರೆ. ಇದು 12 ವರ್ಷಕ್ಕೆ ಏನಕ್ಕೆ ಮಾಡ್ತೀರಾ? 12 ವರ್ಷಕ್ಕೊಂದ್ಸರಿ ಮಾಡೋದು ಅಂತ ಹೇಳಿದ್ರೆ, ದೇವರ ಚೈತನ್ಯ, ದೇವರ ಶಕ್ತಿ ಅನ್ನೋದು ಫಸ್ಟು ವಿಗ್ರಹದ ಮೇಲೆ, ಆಮೇಲೆ ಬಲಿಪೀಡಮ್ ಅಂತ 3 ವರ್ಷ. ಫಸ್ಟ್ ವಿಗ್ರಹದ ಮೇಲೆ 3 ವರ್ಷ ಅಂದರೆ ಆಮೇಲೆ ಶಕ್ತಿ ಇಲ್ಲ ಅನ್ನೋದಲ್ಲ, ಅದಕ್ಕೊಂದು ಲೆಕ್ಕ ಇರೋದು. ಫಸ್ಟು ವಿಗ್ರಹದ ಮೇಲೆ 3 ವರ್ಷ, ಮತ್ತು ಬಲಿಪೀಡಮ್ 3 ವರ್ಷ, ಧ್ವಜಸ್ತಂಭದಲ್ಲಿ 3 ವರ್ಷ, ಮೇಲ್ಗಡೆ ಇರಲು ಕಲಶದಲ್ಲಿ 3 ವರ್ಷ. ಆ ಥರ ಅವ್ರು ಲೆಕ್ಕ ಹಾಕೊಂಡಿರೋದು. ನಾವೆಲ್ಲ ಅವೆಲ್ಲ ತೊಂದರೆಗಳ ಲೆಕ್ಕ. ಆ 12 ವರ್ಷ ಆದಮೇಲೆ ಮತ್ತೆ ಒಂದು ರೀಚಾರ್ಜ್ ಮಾಡಿರ್ತಾರೆ ಪೂಜೆಗಳಲ್ಲಿ. ರೀಚಾರ್ಜ್ ಅಂದರೆ ಬ್ಯಾಟ್ರಿಯಲ್ಲಿ ಕೊಡೋದಿಲ್ಲ, ಈ ಥರ ಎಲ್ಲ ಮಾಡಿ ನಾಮಜಪ ಮಾಡಿ ಕಲಶ ಅಭಿಷೇಕ ಮಾಡಿ 1008 ಕಲಶನ ಅಭಿಷೇಕ ಮಾಡ್ತಾರೆ. ಇದೆಲ್ಲ ಮಾಡಿ ಮತ್ತೆ ಒಂದು ಪ್ರತಿಷ್ಠೆ ಮಾಡಿದಂಗೆ ಅನ್ನ ಸಂತರ್ಪಣೆ ಇದೆಲ್ಲ ಇಲ್ಲಿ ಯಾವುದೇ ಪೂಜೆ ನಡೆಯುವಾಗ ಪ್ಯಾರಲಲ್ ಆಗಿ ಅನ್ನ ಸಂತರ್ಪಣೆ ನಡೀತಾ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು.